ಗಾಂಜಾ ಮತ್ತಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿರುವಂತಹ ಘಟನೆ ಶಿವಮೊಗ್ಗದಲ್ಲಾಗಿದೆ. ಶಿವಮೊಗ್ಗದ ಮಾರಿಕಾಂಬಾ ದೇವಸ್ಥಾನದ ಬಳಿ ಸಾರ್ವಜನಿಕ ವಾಹನಗಳನ್ನು ಜಖಂ ಮಾಡಿದ್ದಾರೆ ಕಿಡಿಗೇಡಿಗಳು. ಶಿವಮೊಗ್ಗದ ಮಾರಿಕಾಂಬಾ ದೇವಸ್ಥಾನದ ಬಳಿ ನಡೆದಿರೋ ಘಟನೆ ಇದು. 4 ಕಾರು, 4 ಬೈಕು, 2 ಆಟೋ ಸಂಪೂರ್ಣ ಜಖಂ ಆಗಿದೆ. ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇವೆಲ್ಲವೂ ಆಗೋಕೆ ಕಾರಣ ಗಾಂಜಾದ ಮತ್ತಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆಯೋದ್ರ ಮುಖಾಂತರ ಸಾರ್ವಜನಿಕ ವಾಹನಗಳನ್ನ ಯಾವ ರೀತಿಯಾಗಿ ಜಖಂ ಮಾಡಿದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಆಟೋ ಗ್ಲಾಸ್ನ, ಕಾರ್ಗಳ ಗ್ಲಾಸ್ನ ಸಂಪೂರ್ಣವಾಗಿ ಒಡೆದು ಹಾಕಿದ್ದಾರೆ. ಇವೆಲ್ಲವೂ ಕೂಡ ಗಾಂಜಾ ಏಟಲ್ಲಿ ಅಥವಾ ಗಾಂಜಾ ಮತ್ತಲ್ಲಾಗಿರುವಂಥದ್ದು. ಮನೆ ಮುಂದೆ ಪಾರ್ಕ್ ಮಾಡಿದಂತಹ ವೆಹಿಕಲ್ಗಳಿಗೆ ಈ ರೀತಿಯ ಪರಿಸ್ಥಿತಿನ ತಂದಿಟ್ಟಿದ್ದಾರೆ ಕಿಡಿಗೇಡಿಗಳು. ಈ ಪ್ರಕರಣ ಈಗ ಎಲ್ಲಿ ತನಕ ಹೋಗಿದೆ, ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರ್ತಾ ಅಥವಾ ಏನು, ಮುಂದಕ್ಕೆ ಹೇಗೆ ಪ್ರಕ್ರಿಯೆ, ಯಾರವರು, ಇವೆಲ್ಲವೂ ಕೂಡ ಅಪ್ಡೇಟ್ ಅನ್ನ ಪಡೆದುಕೊಳ್ತಾ ಹೋಗೋಣ. ರಾತ್ರಿ ಒಂದು ದೊಡ್ಡ ಗುಂಪು ಬಂದು ಇಲ್ಲಿರುವಂಥ ಕಾರುಗಳನ್ನು, 4 ಕಾರು, ಆಟೋಗಳು, ಬೈಕ್ಗಳನ್ನು ಜಖಂ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮಚ್ಚಿನಲ್ಲಿ ಹೊಡೆದಿದ್ದಾರೆ, ಲಾಂಗಲ್ಲಿ ಹೊಡೆದಿದ್ದಾರೆ ಅನ್ನೋದು ಮಾತನ್ನು ಹೇಳ್ತಾರೆ. ದೊಣ್ಣೆನಲ್ಲೂ ಹೊಡೆದಿದ್ದಾರೆ ಅಂತ ಮಾತನ್ನು ಹೇಳ್ತಾರೆ. ಇಲ್ಲಿ ನೋಡಿದಂಥ ವ್ಯಕ್ತಿಗಳು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದು ಗಾಂಜಾ ಹೊಡೆಯುವಂಥ ಕೆಲಸನೂ ಕೂಡ ಮಾಡ್ತಾರೆ. ಗಾಂಜಾ ಸೇವನೆ ಮಾಡಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಇಲ್ಲಿನ ನಾಗರಿಕರು ಹೇಳ್ತಾ ಇರೋವಂಥದ್ದು. ಒಂದು ಬರ್ತ್ಡೇ ನೆಪದಲ್ಲಿ ನಡೆದಿರುವಂಥ ಘಟನೆ ಇದು. ಬರ್ತ್ಡೇ ಮಾಡ್ಕೊಳ್ಳಿಕ್ಕೆ ಬಂದಂಥವರು ಗಾಂಜಾ ಸೇವನೆ ಮಾಡಿದಂಥ ಪರಿಣಾಮ ಈ ರೀತಿಯ ಒಂದು ಕೃತ್ಯಗಳನ್ನು ಮಾಡಿದ್ದಾರೆ ಅಂಥೇಳಿ ಈಗ ಈ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಂಥ ಸಂಗತಿ. ನಾಗರಿಕರು ಬಹಳ ಭಯಭೀತರಾಗಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಈ ರೀತಿಯ ಲಾ ಆ್ಯಂಡ್ ಆರ್ಡರ್ ಹಾಳು ಮಾಡುವಂಥ ಕೆಲಸವನ್ನು ಅನೇಕ ತಂಡಗಳು ಗುಂಪುಗಳಲ್ಲಿ ಮಾಡ್ತಾ ಇದೆ. ಇದಕ್ಕೆ ಯಾರ ಕುಮ್ಮಕ್ಕಿದೆ ಅಂಥೇಳಿ ಯೋಚನೆ ಮಾಡುವಂಥ ಸ್ಥಿತಿ ನಾಗರಿಕರಲ್ಲಿ ಮೂಡ್ತಾ ಇದೆ. ಯಾರು ಕುಮ್ಮಕ್ಕೆ ಕೊಟ್ಟಿರ್ಬೋದು ಅಂಥೇಳಿ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಇದಕ್ಕೆ ನೇರವಾಗಿ ನನಗನ್ಸುತ್ತೆ ಗಾಂಜಾ, ಅಫೀಮು ಇದಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಣಾ ಇಲಾಖೆ ಇದ್ರ ಬಗ್ಗೆ ಗಂಭೀರವಾಗಿ ಗಮನ ಕೊಟ್ಟಿಲ್ಲ ಅನ್ನೋಂಥದ್ದು. 2:30 ತನಕ ಗಾಂಜಾ ಹೊಡೆದು ಸರ್. ಕಾರು, ಆಟೋಗಳು, ನಮ್ಮ ಡ್ರಮ್ಮು ಎಲ್ಲ ಹೊಡೆದಾಕಿದ್ದಾರೆ ಸರ್. ಇದಕ್ಕೆ ಏನಾರೇ ಗಾಂಜಾದೇ ಫುಲ್ ಕೇಸು. ಇದಕ್ಕೇನು ನಮಗೆ ರಕ್ಷಣೆ ಕೊಟ್ಟು ನಾವು ತುಂಬ ಬಡವರು. ನೆನ್ನೆನೂ ಆಟ ಬಿಡಿಸ್ಕೊಂಬಂದಿವಿ ಸರ್. ನಾವು ಅದನ್ನು ಫೈನಾನ್ಸ್ನವ್ರಿಗೆ ಹೋಗಿ ತಗೊಂಡೋಗಿದ್ರು. ನೆನ್ನೆ ಬಿಡಿಸ್ಕೊಂಬಂದು ನೋಡ್ರಿ ರಾತ್ರಿ ಹೆಂಗಾಗಿತ್ತು ಸರ್. ಯಾವಾಗಲೂ ಆಗ್ತಾನೆ ಇರುತ್ತೆ. ಇಲ್ಲಿ ಕೇಳೋರು ಯಾರೂ ಇಲ್ಲ. ಪೊಲೀಸ್ನವರು ನಮಗೆ ರಕ್ಷಣೆನೇ ಇಲ್ಲ. ನಮಗೆ ಅದೇನು ಪರಿಹಾರ ಮಾಡಿಕೊಡ್ರಿ. 4 ಜನ 5 ಜನ ಇದ್ರಂತೆ ಸರ್. 5 ಜನ ಇದ್ರಂತೆ. ಈಗ 2 ತಿಂಗಳಿಂದನೂ ಆಗಿತ್ತು. ಈಗ 2 ತಿಂಗಳಿಂದನೂ ಮೇಲ್ಗಡೆನೂ ಹಂಗೆ ಆಗಿತ್ತು ಸರ್. ಅಲ್ಲೊಂದು ಕಾರ್ ಜಖಮ್ ಆಗಿತ್ತು. ಇಲ್ಲಿ 2 ಆಟೋ, ನಮ್ದು ಡ್ರಮ್ಮು ಗಿಮ್ಮು ಎಲ್ಲ ಹೊಡೆದಾಕಿದ್ದಾರೆ ಸರ್. ಇಲ್ಲ ಸರ್, ಇಲ್ಲ ಅಕ್ಕಪಕ್ಕ ಎಲ್ಲ ನೋಡಿದ್ದಾರೆ ಅವರು ಗಾಂಜಾ ಮತ್ತಲ್ಲಿ. ಓಕೆ, ಸ್ಥಳೀಯರು ಹೇಳೋ ಮಾತನ್ನ ಕೇಳಿದಾಗ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಅಲ್ಲಿ ಮರುಕಳಿಸ್ತಲೇ ಇದೆ ಹಾಗಾದ್ರೆ ಪೊಲೀಸರ ಭಯವೂ ಕೂಡ ಅಲ್ಲಿ ಇಲ್ದಲೇ ಇದ್ದಂಗೆ ಆಗ್ಬಿಡ್ತಾ? ಪೊಲೀಸರ ಭಯವೇ ಇಲ್ವಾ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಈಗ ಕೆಲವೊಬ್ರು ಪ್ರತ್ಯಕ್ಷದರ್ಶಿಗಳು ಮತ್ತು ಪಾಪ ಆಟೋ, ಕಾರೆಲ್ಲ ಏನೆಲ್ಲ ಜಖಮ್ ಆಗಿದೆ ಅದರ ಓನರ್ಸ್ಗಳು ಮಾತಾಡ್ತಾ ಇದ್ರು, ಪ್ರತಿ ಸಲವೂ ಕೂಡ ಇಂಥದ್ದೇ ಘಟನೆ ಮರುಕಳಿಸ್ತಾ ಇರುತ್ತಾ ಇಲ್ಲಿ ಅಂತ. ಯಾರವರು, ಯಾಕಿಂತಹ ಒಂದು ಆಟಗಳಿಗೆ ಪೊಲೀಸರು ಬ್ರೇಕ್ ಹಾಕೋಕ್ ಆಗ್ತಾ ಇಲ್ಲ ಅಂತ? ಖಂಡಿತವಾಗಿಯೂ ವಿದ್ಯಾ, ಏನು ಶಿವಮೊಗ್ಗದ ಹೊಸಮನೆ ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮನೆಯ ಮುಂದೆ ನಿಲ್ಲಿಸಿದ್ದಂಥ ಹಲವಾರು ವಾಹನಗಳಿಗೆ ಮಚ್ಚು ಲಾಂಗುಗಳಿಂದ ಧ್ವಂಸಗೊಳಿಸಿದ್ದಾರೆ, ಜಖಂಗೊಳಿಸಿದ್ದಾರೆ. ಸುಮಾರು 4 ಕಾರುಗಳು, 4 ಬೈಕು, 2 ಆಟೋಗಳು ಅಲ್ಲದೆ ಮನೆಯ ಮುಂದೆ ಇಟ್ಟಿದ್ದಂಥ ನೀರಿನ ಟ್ಯಾಂಕರ್ಗಳನ್ನು ಕೂಡ ಹಾಳು ಮಾಡಿದ್ದಾರೆ. ಸ್ಥಳೀಯರು ಹೇಳೋ ಪ್ರಕಾರ ಗಾಂಜಾ ಅವಳಿಯಿಂದ ಇಂಥ ಪ್ರಕರಣ ಆಗಾಗ ಮರುಕಳಿಸ್ತಿರುತ್ತೆ. ಕಳೆದ ಮಾರ್ಚ್ ತಿಂಗಳಲ್ಲೂ ಕೂಡ ಇದೇ ರೀತಿ ಘಟನೆ ನಡೆದಿತ್ತು. 4 ಕಾರುಗಳನ್ನ ಕೂಡ ಜಖಂಗೊಳಿಸಿದ್ರು. ಆ ಸಂದರ್ಭದಲ್ಲಿ ದೊಡ್ಡಪೇಟೆ ಠಾಣೆ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈಗಲೂ ಕೂಡ ದೊಡ್ಡಪೇಟೆ ಠಾಣಾ ವ್ಯಾಪ್ತಿಯಲ್ಲೇ ಘಟನೆ ನಡೆದಿದೆ. ಆದರೆ ಇದುವರೆಗೆ ಏನು ಜಖಂ ಆಗಿರುವಂಥವರು ಕೂಡ ದೂರು ಕೊಟ್ಟಿಲ್ಲ. ಪೊಲೀಸವರು ಕೂಡ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸ್ಕೊಂಡಿಲ್ಲ. ಹೀಗಾಗಿ ಪೊಲೀಸರ ಭಯ ಇಂಥ ಕಿಡಿಗೇಡಿಗಳಿಗೆ ಇಲ್ದಂತಾಗಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಗಾಂಜಾದ ಮತ್ತಿನಲ್ಲಿ ಈ ರೀತಿ ಘಟನೆಗಳು ಆಗಾಗ ಮರುಕಳಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸ್ಥಳೀಯರು ಹೇಳೋ ಪ್ರಕಾರ ಈ ಒಂದು ಸಂಜೆ ಆಯಿತು ಅಂದರೆ ಸಾಕು, ಖಾಲಿ ಜಾಗಗಳಲ್ಲಿ ಡ್ರಿಂಕ್ಸ್ ಮಾಡೋರು, ಗಾಂಜಾ ಸೇವೆ ಮಾಡುವಂಥ ಯುವಕರ ಹಾವಳಿ ಹೆಚ್ಚಾಗಿದೆ. ಅವ್ರ ಜೊತೆ ಕೆಲವು
ಪೊಲೀಸವರು ಕೂಡ ಕೈ ಜೋಡಿಸ್ತಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ಹೀಗಾಗಿ ಪೊಲೀಸವರ ಭಯ ಅವ್ರಿಗೆ ಇಲ್ಲದ ರೀತಿಯಾಗಿದೆ. ಸ್ಥಳೀಯರು ಭಯಭೀತರಾಗಿ ವಾಸ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ದೂರು ಕೊಟ್ಟರೆ ಅವ್ರ ಮೇಲೆ ಮತ್ತೆ ಇನ್ನೊಂದು ಬಾರಿ ಅಟ್ಯಾಕ್ ಮಾಡುವಂಥ ಸಂದರ್ಭ ಕೂಡ ಎದುರಾಗುತ್ತೆ. ಹೀಗಾಗಿ ಸ್ಥಳೀಯರು ಪೊಲೀಸರಿಗೆ ದೂರು ಕೊಡಲು ಕೂಡ ಹಿಂದೇಟಾಗ್ತಿದ್ದಾರೆ. ಇದೀಗ ಸ್ಥಳಕ್ಕೆ ಸ್ಥಳೀಯ ಶಾಸಕರಾದ ಚನ್ನಬಸಪ್ಪ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಪೊಲೀಸರ ವಿರುದ್ಧ ಆರೋಪ ಮಾಡಿದರು. ಅಂದರೆ ಪೊಲೀಸರಿಗೆ ಭಯ ಇಲ್ಲದಂತಾಗಿದೆ. ಶಿವಮೊಗ್ಗದಲ್ಲಿ ಲಾ ಆ್ಯಂಡ್ ಆರ್ಡರ್ ಹದಗೆಟ್ಟಿದೆ. ಹೀಗಾಗಿ ಇಂಥ ಘಟನೆಗಳು ಆಗಾಗ ಮರುಕಳಿಸ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಮಾಡಿದರು. ಜೊತೆಗೆ ಪೊಲೀಸರು ಈ ರೀತಿ ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಬಂಧಿಸಬೇಕು. ಜೊತೆಗೆ ಶಿವಮೊಗ್ಗ ನಗರದಲ್ಲಿ ಗಾಂಜಾ ಹಾವಳಿ ಹೆಚ್ಚಾಗಿ ನಡೀತಾ ಇದೆ. ಆ ಗಾಂಜಾ ಹಾವಳಿಯನ್ನು ತಡೆಗಟ್ಟಬೇಕು ಅನ್ನೋ ಒಂದು ಆಗ್ರಹ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳಿದಾದ್ರೆ ಈ ಹೊಸಮನೆ ಬಡಾವಣೆ ಏನಿದೆ, ಈ ಬಡಾವಣೆಯಲ್ಲಿ ಪ್ರತಿ ತಿಂಗಳು ಕೂಡ ಅಂದರೆ ಕಳೆದ ಮಾರ್ಚ್ನಲ್ಲೂ ಕೂಡ ಆಗಿತ್ತು, ಈಗಲೂ ಕೂಡ ಆಗಿದೆ. ಕೇವಲ ಸ್ಥಳೀಯರ ವಾಹನಗಳು ಅಷ್ಟೇ ಅಲ್ಲದೆ ದೂರದ ಊರುಗಳಿಂದ ಸಂಬಂಧಿಕರ ಮನೆಗೆ ಬಂದಂಥ ವಾಹನಗಳನ್ನು ಕೂಡ ಈ ನಿನ್ನೆ ರಾತ್ರಿ ಜಖಂಗೊಳಿಸಿದ್ದಾರೆ. ವಿದ್ಯಾ. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮ ಡೀಟೇಲ್ಸ್ಗೆ.